ಯಾವಂದ ಇವನು ಯಾವ್ದೋ ಹೆಣ್ಮಗ ನಿಲ್ಲಿಸ್ಕೊಂಡು ತಾರ ಮರ್ರಿ ಬಡಿತವ್ನೆ. ಅಯ್ಯಯ್ಯೋ 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 ಅಯ್ಯಯ್ಯೋ. ಏ ತುತ್ತು ಅವನೇನು ಅನ್ಬೇಡಕ್ಕಲ್ಲ ಅಣ್ಣ, ಬಿಡ್ತು ಅನ್ನಪ್ಪ. ಇದು ದ್ಯಾವ್ರು ಶ್ರೀಲಕಂಠಾಯ ದಯಾಮಯಾಯ ಶ್ರೀವೈದ್ಯನಾಥಾಯ ನಮಃ ಶಿವಾಯ. ಯಾವ್ರ ಯಾಕ್ಲೆ ಹಿಂಗೆ ಹೆಣ್ಮಗಿನ ಮೇಲೆ ದಾಂಧಲೆ ಮಾಡ್ತೈತೆ? ಈ ದ್ಯಾವ್ರ ಮೇಲೆ ಯಾವ್ದೋ ಕೇಸ್ ಗೀಸ್ ಹಾಕಂಗಿಲ್ವಂತೇನಪ್ಪ. ಮೊನ್ನೆ ಯಾರೋ ಇಬ್ರು ಹುಡುಗನ್ ಹಿಡ್ಕೊಂಡು ಹೋಗಿ ಜಡಿದ್ರಲ್ಲ, ಹಂಗೆ ದ್ಯಾವ್ರನ್ನು ಹಿಡ್ಕೊಂಡು ಹೋಗಿ ಜಡಿಯ ಕೇಳ. ಅಯ್ಯ ಹಂಗೆಲ್ಲ ಮಾಡಂಗಿಲ್ಲ ಕಣ. ಇದು ದ್ಯಾವ್ರು ಏನ್ ಬೇಕಾರ ಮಾಡ್ಬೋದು. ದೆವ್ವ ಇಡಿಸ್ಕೊಂಡಿರೋ ಹೆಂಗಸ್ರೆಲ್ಲವ ಬಂದು ಈ ದ್ಯಾವ್ರಿಗೆ ಕೈ ಮುಕ್ಕೊಂಡು ನಿಂತ್ಕೊಂಡ್ರೆ ಈ ಸ್ವಾಮಿಯ ದೆವ್ವ ಬಾಡಿ ಬಿಟ್ಟೋಗೋವರೆಗೂ ಬಾರಿಸ್ಬಿಡ್ತದೆ. ಇದು ಬಾರ್ಸ ರೇಂಜಿಗೆ ದೆವ್ವ ಬಿಟ್ಟೋಯ್ತದೋ ಇಲ್ವೋ? ಮೀಚಾಗಿ ಜೀವ ಬಿಟ್ಟೋದ್ರೆ ಏನ್ಲ ಮಾಡೋದು? ಫಸ್ಟ್ ನಿಮ್ಮ ಪೊಲೀಸ್ ನೌಕೆ ಫೋನ್ ಮಾಡ್ಲ, ಅದ್ ಯಾವ್ರ ಹಿಡ್ಕೊಂಡು ಹೋಗಿ 4 ಹೊತ್ತು ಅದ್ರ ಮೇಲಿರೋ ದೆವ್ವ ಬಿಡಿಸಿ ಅಂತವ. ತಲೆ ಕೆಟ್ಟವೆಲ್ಲ ದ್ಯಾವ್ರಾಗ ಓದ್ಗೆ ಕಣಪ್ಪ. ನಿಜವಾದ ದ್ಯಾವ್ರು ಕದ್ದೋಗ್ಬಿಟ್ಟವ್ನಿ. ತೆರಿಗೆ ಅದ್ಯಾಕೆ ಸ್ಟ್ರೈಟ್ ಆಯ್ತದಿಲ್ಲ ಅಣ್ಣ, ಒಸಿ ಕೂಲಾಗಪ್ಪ. ಇಲ್ಲ ನೋಡ ನಮ್ಮ ಹೆಣ್ಮಕ್ಳು ಕಾಂಪೌಂಡ್ ಆಗಿದ್ದಾವೆ. ಅಲ್ಲೇ ಏನ್ಲ ಇದು? ಮಾತಾಯಿರೆಲ್ಲ ರೊಚ್ಚಿಗೆ ಎದ್ಬಿಟ್ಟವ್ರಿ. ಏನ್ಲ ಅನ್ಯಾಯ ಆಗಿರೋದು ಇವಕ್ಕೆ? ಆಶ್ರಯ ಮನೆ ಕೊಟ್ರು ನಿಮ್ ಮನೆಯಾಗ ಅಂತ DC ಆಫೀಸ್ ಮುಂದೆ ಸ್ಟ್ರೈಕಿಗೆ ಬಂದಬೇಕನ. ಒಂಚೂರು ಹೆಚ್ಚು ಕಮ್ಮಿ ಮಾತಾಡಿದ್ರೆ DC ಆಫೀಸ್ ಅಲ್ಲಿರೋ ಕುರ್ಚಿ ಟೇಬಲ್ ಎಲ್ಲಾನು ಆಚೆಗೆ ಹಾಕ್ಬಿಟ್ಟು ಅಲ್ಲೇ ಒಲೆ ಕಚ್ಕೊಂಡು ಅಡಿಗೆ ಮಾಡ್ಕೊಂಡು ಉಂಡ್ಬಿಡ್ತೀವಿ ಅಂತ ನಿಂತವೆ. ಅಯ್ಯಯ್ಯೋ ಪರವಾಗಿಲ್ಲ ಗಂಡ, ನಮ್ಮ ಜನ ಅಪರೂಪಕ್ಕಾದ್ರೂ ದೊಡ್ಡದಾಗಿ ಸ್ಟ್ರೈಕ್ ಮಾಡ್ತಾವೆ. ಇನ್ನಾದ್ರೂ ನಿಮ್ಮ ಗೌರ್ಮೆಂಟ್ ನಾವು ಎದುರಿಗೆ ಭಯ ಇಟ್ಕೊಂಡು ಬಾಳ್ಮೆ ಮಾಡೇ ಕೇಳ. ಇವಂಗೆ ಬೇಕಾ ಬಿಟ್ಟು ನಡ್ಕಂತಿದ್ರಿ ಮುಂದೊಂದಿನ ನಮ್ ಜನ ವಿಧಾನಸೌಧಕ್ಕೂ ನುಗ್ಗಿ ಅಲ್ಲಿರೋವನು ಆಚೆಗೆ ನುಗ್ಗಿ ಗೆರೆ ಎಳೆದು ಹಂಚ್ಕೊಂಡ್ಬಿಡ್ತವೆ. ಅಯ್ಯ ಸದ್ಯಕ್ಕೆ ವಸತಿ ಖಾತೆಗೆ ದಿಕ್ಕು ದಿಸ ಇಲ್ದಂಗ ಆಗ್ಬಿಟ್ಟಿದೆ ಕಣ. ಗೌರ್ಮೆಂಟ್ ಸ್ಕೀಮ್ಗಳು ಅಂದ್ರೆ ಹಿಂಗೆಯ ಕೇಳರ್ ದಿಕ್ಕು ದಿಸ ಇರಕಲ್ಲ. ಬಿಡು ಅವ್ರ ಸುದ್ದಿಯ ನೋಡಿಲಿ. ಶಿವಮೊಗ್ಗದಲ್ಲಿ ಬಿಜೆಪಿ ಬಡದಾಡ್ಕೊಂಡ್ಬಿಟ್ಟವೆ. ಇವುಗಳ ಲೀಡರ್ಗಳು ಹೊಡೆದಾಡ್ತಾರೆ ಸಾಲದು ಅಂತ ಇವುವೇ ಬೀದಿಗಿಳಿದ್ಬಿಟ್ಟವೆ ಅಂತ. ಲೀಡರ್ಗಳ ಹಿಂಗೆಲ್ಲ ಪಂಚ ಮ್ಯಾಕ್ ಕಟ್ಕೊಂಡು ಮೀಸೆ ತಿರ್ಕೊಂಡು ಬೀದಿಗಿಳಿದಿರುವಾಗ ನಾವೇನ್ ಕಮ್ಮಿ ಅಂತ ರೋಚಿಗೆದವೆ. ಫ್ಯಾನ್ಸ್ ಹಿಂಗೆ ಬಡದಾಡ್ತಿದ್ರೆ ಆ ಕಡೆ ಲೀಡರ್ಗಳದ್ದು ಇನ್ನೊಂದ್ ತರ ಕಣ. ನೋಡಿಲಿ ಈಸ್ಪರು ಹೆಂಗೆ ಅವಾಜ್ ಬಿಟ್ಬಿಟ್ಟೈತೆ ಅಂತವ. ಕಂಬ್ಳಿ ತಂಟಿಗೆ ಯಾರು ಬಂದ್ರೆ ಚೆನ್ನಾಗಿರಕಿಲ್ಲ ಉಸಾರ್ ಅನ್ಬಿಟ್ಟೈತೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ನ ಸ್ವಾಮಿಗಳ ನೇತೃತ್ವದಲ್ಲಿ ನಾವೆಲ್ಲ ಮಾಡ್ತಾ ಇರೋಂತ ಸಂದರ್ಭದಲ್ಲಿ ಆ ಸ್ವಾಮೀಜಿಗಳಿಗೆ ಅನಿಸ್ತು, ಈ ನಾವು ಮಾಡ್ತಾ ಇರೋಂತ ಸಂದರ್ಭದಲ್ಲಿ ಇದನ್ನ ಯಾರೋ ಅಡ್ಡ ಬರ್ತಾ ಇದ್ದಾರೆ ಅಂದ ತಕ್ಷಣ ಕಂಬಳಿ ಒಳಗೆ ಕೈ ಹಾಕಿದ್ರೆ ಹುಷಾರು ಅಂತ ಹೇಳಿ ಅಡ್ಡ ಬರ್ತಾ ಇರೋದು ಯಡಿಯೂರ್ ಹೇಳ್ಬೇನಪ್ಪ. ನೀನ್ ಯಡಿಯೂರ್ಗೆ ಹುಷಾರ್ ಅಂತ ಇದೆಯಾ ಅನ್ನೋಂಗಾರೆ ಹೋಲಿ. ಈ ನಿನ್ ಬ್ರಿಗೇಡ್ಗೆ ಯಡಿಯೂರ್ ಒಪ್ಕೊಂಡ್ಬಿಟ್ರೆ ಎಲ್ಲ ಸರಿ ಹೋಯ್ತದ. ಯಡಿಯೂರಪ್ಪನವ್ರ ಒಪ್ಪಿಗೆ ಅದು ನಮ್ಗೇನ್ ಬೇಕಾಗಿಲ್ಲ. ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಇದು ಪೊಲಿಟಿಕಲ್ ಪಾರ್ಟಿ ಅಲ್ಲ. ಅವ್ರು ಒಪ್ಪಿಗೆ ಬೇಕು ಅಂದ್ರೆ ಇಲ್ಲಿ ತನಕ ಹೋಗ್ತಿದ್ವಿ ನಾವು. ಅವ್ರು ಒಪ್ತಾರೋ ಒಪ್ಪಲ್ವಾ? ಯಡಿಯೂರಪ್ಪನವ್ರು ಒಬ್ರು ಪ್ರಶ್ನೆ ಇಲ್ಲ. ನೋಡೋಣ ಯಡಿಯೂರ್ ಒಪ್ಕೊಂಡ್ರೆ ಎಷ್ಟು ಬಿಟ್ರೆ ಎಷ್ಟು. ನಾನೇನ್ ಯಾರ ಪರ್ಮಿಷನ್ ಕೇಳಕ್ ಬಂದಿಲ್ಲ ಅಂತೈತೆ. ಇವಂಗೆ ಅದೇ ರಂಪ ಬೀದಿ ರಂಪ ಮಾಡ್ಕೊಂಡು ಇನ್ನೊಂದ್ಸಲ್ತಿ ಪಾಲ್ಟಿನ ಮುರಿದು 3 ಪಾಲ್ ಮಾಡ್ಬಿಡ್ತಾವ್ ಕಂಡ್ಲ. ಆದ್ರೂ ನಿಮ್ಮ ಯಡಿಯೂರು ಈಸ್ಪರನ್ ಮೂಲೆ ಕೊಂಡ್ರುಚಿ ರಾಜ್ಯ ಭಾರ ಮಾಡವಂತೇನ್ಲಿ ಆಗಿರೋದು. ಅನುಸರಿಸ್ಕೊಂಡು ಹೋದ್ರೆ ಇವಕ್ಕೆ ಒಳ್ಳೇದಲ್ವೇನ್ಲ ಬೇಕ್ರಾಜಿ? ಇವಾಗ ಎಲ್ಲ ಮುಂಚೆಲೆ ಹಿಂಗೆಲ್ಲ ಇರ್ತವೆ. ಗೆದ್ದು ಅಧಿಕಾರ ಹಿಡಿದು ಬಿಟ್ರಿ ಇನ್ನು ಏನೇನ್ ನಾಟಕ ನೋಡ್ಬೇಕು ಕಾಣೆ ಕಂಡ್ಲ. ಹತ್ತರಿಕೆ ಹೇವನಿ ಶಂಭುಲಿಂಗ.